ಏನೈತೆ ಸತ್ತಿದೀಯಾ? ರೀ, ಪ್ರೇಮ ಫೋನ್ ಮಾಡಿದ್ಲು. ಅವಳ ಮಗಳು ಲೆಟರ್ ಬಿಟ್ಟು ಮನೆಯಿಂದ ಓಡೋಗ್ಬಿಟ್ಟಿದಾಳಂತೆ. ಅಯ್ಯೋ ಶಿವನೇ, ಯಾಕಂತೆ? ಏನಾಯ್ತಂತೆ? ಲವ್ ಅಂತೆ. ಓಡೋಗಿ ಮದ್ವೆ ಮಾಡ್ಕೋತಾಳಂತೆ. ನಿಮ್ಮನ್ನೆಲ್ಲ ಕೇಳಿದ್ರೆ ಜಾತಿ ಜಾತಕ ಮೇಲು ಕೀಳು ಅಂತೆಲ್ಲ ಹೇಳಿ ಆಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ಕೇಳ್ದೇನೆ ಹೋಗ್ತಾ ಇದೀನಿ, ಕ್ಷಮಿಸಿ ಅಂತ ಬರ್ದಿಟ್ಟು ಹೋಗಿದಾಳಂತೆ. ಇವಾಗಿನ ಕಾಲದ ಮಕ್ಕಳಿಗೆ ಅಪ್ಪ ಅಮ್ಮನ ಒಂಚೂರು ಭಯ ಭಕ್ತಿ ಇಲ್ಲದೆ ಇದ್ದಂಗೆ ಆಗೋಯ್ತದೆ. ಈಗಿನ ಕಾಲನೇ ಹಾಗೆ ರೀ. ಎಲ್ರ ಮನೇಲೂ ಲವ್ ಮ್ಯಾರೇಜ್ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಹೌದು, ಪ್ರೇಮ ಗಂಡ ಹೆಂಡತಿ ಇಲ್ಲಿಗೆ ಬರ್ತಾ ಇದಾರಂತೆ. ಸ್ವಲ್ಪ ಸಮಾಧಾನ ಮಾಡಿ. ಸಮಾಧಾನ ಬರ್ಲಿ ಇರೋ. ಆ ಬೇಲುಗ್ ಸರಿಯಾಗಿ ಕ್ಲಾಸ್ ತಗೋತೀನಿ. ಏನಯ್ಯ, ಮಕ್ಕಳನ್ನ ಬಿಟ್ರೆ ಆಗೋಗ್ಬಿಡ್ತಾ? ಅವ್ರು ಎಷ್ಟೊತ್ತಿಗೆ ಹೋಗ್ತಾರೆ, ಯಾರ ಜೊತೆಗೆ ಹೋಗ್ತಾರೆ, ಎಲ್ಲಿಗೆ ಹೋಗ್ತಾರೆ, ಏನ್ ಕುಡಿತಾರೆ, ಏನ್ ತಿಂತಾರೆ, ಇದೆಲ್ಲ ಅಪ್ಪನ ಕೇಳ್ಬಿಡ್ಬೇಕು. ಆವಾಗ ಕಣ್ಣು ಮುಚ್ಕೊಂಡು ಸುಮ್ಮನೆ ಇದ್ದು ಇವಾಗ ಹತ್ರ ಏನ್ ಪ್ರಯೋಜನ? ಉಗಿತೀನಿ ಅವನಿಗೆ ಇವತ್ತು. ರೀ, ಬೇಜಾರಾಗಿರುತ್ತೆ. ಸುಮ್ಮನೆ ಏನೇನೋ ಹೇಳ್ಬಿಡ್ಬೇಡಿ. ಅಲ್ವೇ, ಈ ರೇಣು ಎಂಥ ಹುಡುಗಿನೇ. .com ಕೆಲಸ ಸಿಕ್ಕ ತಕ್ಷಣ ಇವರೆಲ್ಲ ಮಲ್ಟಿನ್ಯಾಷನಲ್ ಚಿಲ್ಡ್ರನ್ ಆಗ್ಬಿಡ್ತಾರ. MNCಗಳು ಇವರೆಲ್ಲ. ರೀ, ರೇಣು ಒಳ್ಳೆ ಹುಡುಗಿನೇ, ಏನೋ ಲವ್ ಆಗ್ಬಿಟ್ಟಿದೆ ಅಷ್ಟೇ. ಹೌದು, ಯಾವ ಕಪಿ ನನ್ನ ಮಗನ ಜೊತೆ ಓಡೋಗಿದ್ದಾಳಂತೆ ರೇಣು. ರೀ, ಸುಮ್ಮನೆ ಇರ್ರಿ. ಪ್ರೇಮ ಗಂಡ ಹೆಂಡತಿ ಇಲ್ಲಿಗೆ ಬರ್ತಾ ಇರೋದು ನಿಮ್ಮ ಹತ್ರ ಪಾಠ ಕಲಿಯಕ್ಕಲ್ಲ, ನಮ್ಗೆ ಕ್ಲಾಸ್ ತಗೊಳಕ್ಕೆ. ಏನೇ ಹೇಳ್ತಾ ಇದೀಯಾ? ರೇಣು ನೋಡ್ಸ್ಕೊಂಡು ಹೋಗಿರೋದು ಬೇರೆ ಯಾರಲ್ಲ, ನಮ್ ಸುಪುತ್ರನೇ. ಈಗ ರೇಣು ನಮ್ ಸೊಸೆ ಕಣ್ರಿ.